ಹೆಲೋ ಸ್ಟೂಡೆಂಟ್ಸ್. ಈಗ ನೀಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತ ಹೋಗೋಣ. ನೀಟ್ ವಿದ್ಯಾರ್ಥಿಗಳಿಗೆ 2024ನೇ ಸಾಲಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಈಗ ನೀವು ಪಡ್ಕೊಂಡಿರ್ತಕ್ಕಂತಹ ಮಾರ್ಕ್ಸ್ಗೆ ಈ ವರ್ಷ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತಾ, ಇದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ನಮ್ಮ ಚಾನೆಲ್ಗೆ ಅಂತಂದ್ರೆ ಶಿವಮಣಿ ಎಜುಕೇಶನ್ ಚಾನೆಲ್ಗೆ ಮೆಂಬರ್ಶಿಪ್ ಅಂತಕ್ಕಂತಹ ಒಂದು ಆಪ್ಷನ್ ಸಿಕ್ಕಿದೆ. ಅದನ್ನ ವಿದ್ಯಾರ್ಥಿಗಳು ಯಾವ ರೀತಿ ಉಪಯೋಗಿಸ್ಕೋಬಹುದು ಅದನ್ನ ನಾವೀಗ ತಿಳ್ಕೊಂತ ಹೋಗೋಣ. ಮೆಂಬರ್ಶಿಪ್ ಆಪ್ಷನ್ ಅಂತಂದ್ರೆ ನಮ್ಮ ಚಾನೆಲ್ ಕೆಳಗಡೆ ಜಾಯಿನ್ ಅಂತಕ್ಕಂತಹ ಒಂದು ಬಟನ್ ಕಾಣಿಸುತ್ತೆ. ಆ ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಲೆವೆಲ್ಸ್ ಇರುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಸೂಟೇಬಲ್ ಇರುತ್ತೆ ಅದ್ರಲ್ಲಿ ನೀವು ಜಾಯಿನ್ ಆಗ್ಬೋದಾಗಿರುತ್ತೆ. ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಲೋ ಸ್ಟೇಜ್ ಅಂತ ಹೇಳಿ. ಇದರಲ್ಲಿ ಪ್ರತಿ ತಿಂಗಳಿಗೆ 119 ರೂಪಾಯಿ ಪ್ರೈಸ್ ಇರುತ್ತೆ. ಓಕೆನಾ. ಇದರಲ್ಲಿ ನೀವೇನಾದ್ರೂ ಜಾಯಿನ್ ಆದ್ರೆ ನಿಮ್ಗೆ ಸಿಗ್ತಕ್ಕಂತಹ ಬೆನಿಫಿಟ್ಸ್ ಏನು ಅಂತಂದ್ರೆ ಪ್ರಿಯಾರಿಟಿ ರಿಪ್ಲೈ ಟು ಕಾಮೆಂಟ್ಸ್, ಅದಾದ್ಮೇಲೆ ನಿಮ್ಗೆ ಬ್ಯಾಡ್ಜಸ್ ಸಿಗುತ್ತೆ. ನೀವು ಕಮೆಂಟ್ಸ್ ಮಾಡುವಾಗ ಆ ಒಂದು ಬ್ಯಾಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಕಮೆಂಟ್ಸ್ ಮಾಡೋದ್ರಿಂದ ನಮಗೆ ಹೈಲೈಟ್ ಆಗಿ ಕಾಣುತ್ತೆ. ನಾವು ಅದಕ್ಕೆ ರಿಪ್ಲೈನ ಕೊಡ್ಬೋದಾಗಿರುತ್ತೆ. ಓಕೆನಾ. ಇದು ಲೋ ಸ್ಟೇಜ್ ಅಲ್ಲಿ ಇರ್ತಕ್ಕಂತಹ ಆಪರ್ಚುನಿಟಿ. ಅಂಡ್ ನೆಕ್ಸ್ಟ್ ಆಪರ್ಚುನಿಟಿನ ಈಗ ನಾವು ತಿಳ್ಕೊಂತ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಮಿಡಲ್ ಸ್ಟೇಜ್ ಅಂತ ಹೇಳಿ. ಇದಕ್ಕೆ ಪ್ರತಿ ಮಂತ್ಗೆ 299 ರೂಪೀಸ್ ಪ್ರೈಸ್ ಇದೆ. ಇದ್ರಲ್ಲಿ ನೀವು ಜಾಯಿನ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಆ 2 ಆಪರ್ಚುನಿಟೀಸ್ ಜೊತೆಗೇನೆ ಮೆಂಬರ್ಸ್ ಓನ್ಲಿ ಲೈವ್ ಸ್ಟ್ರೀಮ್ ಸಿಗುತ್ತೆ ಅಂಡ್ ಕಸ್ಟಮ್ ಇಮೋಜಿ ಟು ಯೂಸ್ ಇನ್ ಲೈವ್ ಚಾಟ್ ಸಹ ನಿಮಗೆ ಸಿಗುತ್ತೆ ಇದರಲ್ಲಿ ನೀವು ಜಾಯಿನ್ ಆದ್ರೆ. ಅಂಡ್ ನೆಕ್ಸ್ಟ್ ಥರ್ಡ್ ಲೆವೆಲ್ ನೋಡಿದ್ರೆ ಹೈ ಲೆವೆಲ್ ಅಂತ ಹೇಳಿ. ಇದರಲ್ಲಿ ಪ್ರತಿ ಮಂತ್ಗೆ 399 ರೂಪೀಸ್ ಪ್ರೈಸ್ ಇದೆ ಇದಕ್ಕೆ. ಇದರಲ್ಲಿ ಯಾವ್ಯಾವ ಆಪರ್ಚುನಿಟೀಸ್ ಇರುತ್ತೆ ಅದನ್ನ ನಾವು ತಿಳ್ಕೊಳೋದಾದ್ರೆ ಕಳೆದ 2 ಸ್ಟೇಜ್ ಅಲ್ಲಿ ಇರತಕ್ಕಂತಹ ಆಪರ್ಚುನಿಟೀಸ್ ಇರುತ್ತೆ. ಅಂಡ್ ಎಕ್ಸ್ಟ್ರಾ ಏನೇನಿರುತ್ತೆ ಅಂತಂದ್ರೆ ಅರ್ಲಿ ಆಕ್ಸೆಸ್ ಟು ನ್ಯೂ ವಿಡಿಯೋಸ್ ಇರುತ್ತೆ ಅಂಡ್ ಮೆಂಬರ್ಸ್ ಓನ್ಲಿ ಲೈವ್ ಚಾಟ್ ಸಹ ನಿಮಗೆ ಸಿಗುತ್ತೆ. ಓಕೆನಾ. ನಿಮಗೆ ಯಾವ್ದ್ರಲ್ಲಿ ಕಂಫರ್ಟ್ ಇರುತ್ತೋ ನೀವು ಅದರಲ್ಲಿ ಜಾಯಿನ್ ಆಗ್ಬೋದಾಗಿರುತ್ತೆ. ಅಂಡ್ ಈಗ ನಾವು ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ನೀಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನಿಮಗೆ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಅಂಡ್ ನಾನು ಇನ್ನೂ ಸಹ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ. ಸದ್ಯದಲ್ಲೇ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ನೀವು ಕಟ್ ಆಫ್ ಅನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಓಕೆನಾ. ಈಗ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಅದಕ್ಕಿಂತ ಮೊದಲು ಈಗಾಗಲೇ ನಿಮಗೆ ಒಂದು ಸುದ್ದಿ ಬಂದಿರುತ್ತೆ. ಈಗ 650 ಮಾರ್ಕ್ಸ್ ಪಡೆದಿದ್ರು ಸಹ ಸೀಟ್ ಸಿಗೋದಿಲ್ಲ ಅಂತ ಹೇಳಿ. ಅದು ನಮ್ಮ ಕರ್ನಾಟಕದಲ್ಲ, ದೆಹಲಿಯಲ್ಲಿರ್ತಕ್ಕಂತಹ ಏಮ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಅದು ಕರ್ನಾಟಕದಲ್ಲ. ಯಾರೋ ವಿದ್ಯಾರ್ಥಿಗಳು ಸಹ ಟೆನ್ಷನ್ ಮಾಡ್ಕೋಬೇಡಿ. ಅಂಡ್ ಈಗ ನೀವು ಮಿನಿಮಮ್ 150 to 200 ಸ್ಕೋರ್ ಮಾಡಿದ್ರೆ ನಿಮಗೆ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಸೀಟ್ಸ್ಗಳು ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮೇನ್ ಆಗಿ ನೀವು ರಿಸರ್ವೇಶನ್ಸ್ ಅನ್ನ ಕ್ಲೈಮ್ ಮಾಡಿರ್ಬೇಕಾಗಿರುತ್ತೆ ಅಂತ ಹೇಳಿ ಸಹ ತಿಳಿಸಿದ್ದೆ. ಬಟ್ ಈ ವರ್ಷ ನಿಮ್ಮ ನೀಟ್ ಕೌನ್ಸಿಲಿಂಗ್ ಸ್ವಲ್ಪ ಡಿಲೇ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂಡ್ ಯಾರಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ನಲ್ವಾ ನಿಮಗೆ. ಕ್ಯಾಟಗರಿ ವೈಸ್ ಇದು ಡಿಪೆಂಡ್ ಆಗಿರುತ್ತೆ. ನಾನು ಜನರಲ್ ಆಗಿ ಹೇಳೋದಾದ್ರೆ ನೀವು 150 to 200 ಮಿನಿಮಮ್ ಸ್ಕೋರ್ ಮಾಡಿದ್ರೆ ನಿಮಗೆ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಕೆಲವರು 400 ಸ್ಕೋರ್ ಮಾಡಿರ್ತೀರಾ, ಕೆಲವರು 500 ಸ್ಕೋರ್ ಮಾಡಿರ್ತಾರೆ. ಬಟ್ ಟೆನ್ಷನ್ ಇರ್ತಾರೆ ನಮ್ಗಿನ್ನು ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ. ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ಆಪ್ಷನ್ಟ್ರಿ ಮೇಲೆ ಆಗಿರುತ್ತೆ. ಓಕೆನಾ. ಆಪ್ಷನ್ಟ್ರಿಗೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಓಕೆನಾ. ಇದು ವೇರಿ ಆಗಿದೆ ಮಾರ್ಕ್ಸ್ಗಳು ಅಂತಂದ್ರೆ ಈಗ GM ಕ್ಯಾಟಗರಿಗೆ ಮಿನಿಮಮ್ ನೀವು ಇಷ್ಟು ಸ್ಕೋರ್ ಮಾಡಿರಬೇಕು ಅಂತ ಇದೆ. ಅಂಡ್ SC/ST ಕ್ಯಾಟಗರಿಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಮಾರ್ಕ್ಸ್. ಓಕೆನಾ. ಅಂತ ಕಾಂಪಿಟೇಷನ್ಸ್ ಅಷ್ಟೊಂದಿರಲ್ಲ. ಅದಕ್ಕೋಸ್ಕರ ನಾನು ಜನರಲ್ ಆಗಿ ಹೇಳೋದಾದ್ರೆ ಎಲ್ಲಾ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ಸಹ ಇದು ಅಪ್ಲೈ ಆಗುತ್ತೆ. ಓಕೆನಾ. ನೀವು ಮಿನಿಮಮ್ 150 to 200 250 ಸ್ಕೋರ್ ಮಾಡಿದ್ರೆ ನಿಮಗೆ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮೆಡಿಕಲ್ ಸೀಟ್ಗಳು. ಓಕೆನಾ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.